ಶೋರೂಮಲ್ಲಿ ಕೇಳಿದ್ರೆ 8,000 ಚಿಲ್ಲರೆ ಅಂತ ಹೇಳಿದ್ರು. ಈ ವೈರಿಂಗ್ ಎಲ್ಲ ನಾನೇ ಆ್ಯಕ್ಚುಲಿ ಕನೆಕ್ಷನ್ ತೆಗೆದುಬಿಟ್ಟಿದ್ದೆ ಸೈಡ್ಗೆ. ನಾನು ಆ್ಯಕ್ಚುಲಿ ವಿಡಿಯೋ ತೆಗೋಕ್ಕಾಗಿಲ್ಲ ಟೆನ್ಷನಲ್ಲಿ. ನಮ್ಮ ಗಾಡಿ ಡಿಫ್ರೆಂಟ್ ಅನ್ಕೊತಾ ಇದ್ದೆ, ಎಲ್ಲ ಒಂದೇ ಬರಲ್ಲ ಅಂತ ಅನ್ಕೊತಾ ಇದ್ವಿ. ಬ್ಯಾಟ್ರಿ ಇಶ್ಯೂ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಫೈನಲಿ ನಾವು ಬರಲ್ಲ ಅಂತ ಅನ್ಕೊತಾ ಇದ್ವಿ. ಬ್ಯಾಟ್ರಿ ಇಶ್ಯೂ ನಮ್ಮ GSಲ್ಲಿ ಫೈನಲಿ ಬಂತು. ಖುಷಿ, ಯಾಕಂದರೆ ನಮ್ಮ ಗಾಡಿ ಡಿಫ್ರೆಂಟ್ ಅನ್ಕೊತಾ ಇದ್ದೆ, ಎಲ್ಲ ಒಂದೇ ಅಂತ ಗೊತ್ತಾಯಿತು. ಅದಕ್ಕೆ ಖುಷಿ. ಏನು ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ವಿಡಿಯೋ ತೆಗೋಕ್ಕಾಗಿಲ್ಲ ಟೆನ್ಷನಲ್ಲೇ. ಗಾಡಿ ಸ್ಟಾರ್ಟ್ ಆಗಿಲ್ಲ. ಅರೌಂಡು 10 ಡೇಸ್, ಒಂದು 8 ಡೇಸ್ ಅನಿಸುತ್ತೆ. ಗಾಡಿ ತೆಗೀಲಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿಲ್ಲ. ಇಗ್ನಿಷನು, ಲೈಟ್ಸ್ ಎಲ್ಲ ಆನ್ ಆಗ್ತಾಯಿತ್ತು, ಹಾರನ್ ಎಲ್ಲ ಆನ್ ಆಗ್ತಾಯಿತ್ತು. ಬರೀ ಸ್ಟಾರ್ಟ್ ಒಂದು ಆಗ್ತಾ ಇರಲಿಲ್ಲ. ಬ್ಯಾಟ್ರಿ ಶಾಪ್ ಅವ್ರನ್ನ ಕರೆಸ್ಬಿಟ್ಟು ಜಂಪಿಂಗ್ ಮಾಡಿಸಿದ್ವಿ. ಜಂಪಿಂಗ್ ಮೀನ್ಸು ಬೇರೆ ಬ್ಯಾಟ್ರಿಯಿಂದ ಕನೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿಸೋದು. ಜಂಪ್ ಮಾಡಿಸಿ ಸ್ಟಾರ್ಟ್ ಮಾಡಿದ್ವಿ. ಗಾಡಿ ಒಂಚೂರು ರನ್ನಿಂಗಲ್ಲಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಗಾಡಿ ಆಫ್ ಮಾಡಿ ಆನ್ ಮಾಡಿದ್ರೆ ಸರಿ ಹೋಯಿತು. ತಗೊಂಡು ಶೋರೂಮ್ ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇಶ್ಯೂ ಬಂದುಬಿಟ್ಟು ಸಂಡೇ ಆಗಿತ್ತು. ಕಾಲ್ ಮಾಡಿದ್ರೆ ಸಂಡೇ ಅವರು ರೆಸ್ಪಾನ್ಸ್ ಆಗಿಲ್ಲ. ಸಂಡೇ ರಜಾ ಇತ್ತು ಅನಿಸುತ್ತೆ ಶೋರೂಮು. ಇವತ್ತು ಟ್ಯೂಸ್ಡೇ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ಅವ್ರು ಮತ್ತೆ ಆ್ಯಕ್ಚುಲಿ ಕಾಲ್ ಬ್ಯಾಕ್ ಮಾಡಿದ್ರು. ನಿನ್ನೆ ಒಂಚೂರು ನಾನು ಬ್ಯುಸಿ ಇದ್ದು ತೊಗೊಂಡೋಗೋಕ್ಕಾಗಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೋ. ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ. ಮಾಮೂಲಿ ಆ್ಯಕ್ಚುಲಿ GS ಬೈಕ್ಗಳು ಆಲ್ಮೋಸ್ಟ್ ಬ್ಯಾಟ್ರಿ ಇಶ್ಯೂ ಇದೆ. ಆ್ಯಕ್ಚುಲಿ ಬ್ಯಾಟ್ರಿ ಸರಿ ಇಲ್ಲ ಅಂತ, ಬೈಕಲ್ಲ, ಬ್ಯಾಟ್ರಿ ಸರಿ ಇಲ್ಲ ಅಂತ. ನೋಡೋಣ. ಅವರು ಬ್ಯಾಟ್ರಿ ಚೇಂಜ್ ಮಾಡಿಕೊಟ್ರೆ, ಆ್ಯಕ್ಚುಲಿ 2 years ವಾರಂಟಿ ಇದೆ ಬ್ಯಾಟ್ರಿಗೆ. ವಾರಂಟಿಯಲ್ಲಿ ಕ್ಲೈಮ್ ಆಯಿತು, ಬ್ಯಾಟ್ರಿ ಹೊಸದು ಹಾಕ್ಕೊಟ್ರೆ ಗುಡ್. ಇಲ್ಲ ಅಂದರೆ ಔಟ್ಸೈಡು ಶಾಪ್ಸಲ್ಲಿ ನಾನು ಆಲ್ರೆಡಿ ಕೇಳಿದ್ದೀನಿ. ಇದು 12 voltsದು ಬ್ಯಾಟ್ರಿ. ಔಟ್ಸೈಡ್ ಕೇಳಿದಾಗ ಅವರು ಎಕ್ಸ್ಚೇಂಜ್ ಸರ್ ಬ್ಯಾಟ್ರಿ ತಗೊಂಡು ಅರೌಂಡ್ 1800 or 2000 ಸಮಥಿಂಗ್, 2000 ಒಳಗಡೆನೇ ಆಗುತ್ತೆ, ಹೊಸ ಬ್ಯಾಟ್ರಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನೋಡೋಣ ಇವ್ರು ಏನು ಹೇಳ್ತಾರೋ ನೋಡೋಣ. ಸೇಮ್ ಪ್ರಾಬ್ಲಮ್ ಬಂತು ಅಂದರೆ ಬ್ಯಾಟ್ರಿ ಚೇಂಜ್ ಮಾಡಿಕೊಟ್ರೆ ಗುಡ್. ಇಲ್ಲ ಅಂದರೆ ಹೊಸ ಬ್ಯಾಟ್ರಿ ನಾವೇ ಹಾಕ್ಸ್ಬಿಡೋಣ. ಸುಮ್ಮನೆ ಇದೇನು ಗೊತ್ತಾ, ಇನ್ನೊಂದು ಗಾಡಿ ಸೆಂಟ್ರಲ್ಲಿ ನಮ್ದು ಏನಾದರೂ ಕೈ ಕೊಟ್ಟರೆ, ನಾರ್ಮಲ್ ಗಾಡಿಗಳಿಗೆ ಏನಿರುತ್ತೆ ಕಿಕ್ಕರ್ ಇರುತ್ತೆ. ಇಲ್ಲ ಅಂದ್ರೂ ಗೇರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ಒಂಚೂರು ಫಾಸ್ಟಾಗಿ ಮೂವ್ ಮಾಡಿ ಸಟನ್ ಸ್ಪೀಡಲ್ಲಿ ನಾವು ಗೇರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವೆಲ್ಲ ಹಂಗೆ ಸ್ಟಾರ್ಟ್ ಆಗೋದಿಲ್ಲ. ಏನಕ್ಕೆ ಅಂದರೆ ಇವೆಲ್ಲ ಫ್ಯೂಲ್ ಇಂಜೆಕ್ಟರ್ ಅಲ್ವಾ. ನಮಗೆ ಬ್ಯಾಟ್ರಿ ಕಂಪಲ್ಸರಿ ಕನೆಕ್ಷನ್ ಇರಬೇಕು. ಇಲ್ಲ ಅಂದರೆ ನಮಗೆ ಫ್ಯೂಲು ಇಂಜನ್ಗೆ ಸಪ್ಲೈ ಆಗೋದಿಲ್ಲ. ಹಂಗಾಗಿ ಕಂಪಲ್ಸರಿ ಬ್ಯಾಟ್ರಿ ಇರಲೇಬೇಕು. ಹಂಗಾಗಿ ಸ್ಟಾರ್ಟ್ ಆಗೋದಿಲ್ಲ. ಸೆಂಟ್ರಲ್ ಕೈ ಕೊಡ್ತು ಅಂದರೆ ಜಂಪಿಂಗ್ ಮಾಡಿಸ್ಬೇಕು, ಇಲ್ಲ ಟೋ ಮಾಡಿಸ್ಬೇಕು. ಇದೊಂದು ಎರಡೇ ಆಪ್ಷನ್, ಬೇರೆ ಆಪ್ಷನ್ನೇ ಇಲ್ಲ ನಮ್ಮ ಬೈಕ್ಗೆ. ಹಂಗಾಗಿ ತೊಗೊಂಡು ಹೋಗ್ತಾ ಇದೀವಿ. ಏನು ಹೇಳ್ತಾರೋ ನೋಡೋಣ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ, ಏನು ಹೇಳ್ತಾರೆ ಏನು ಅಂತ. ಚೇಂಜ್ ಮಾಡಿಕೊಟ್ರೆ ಗುಡ್, ಬಟ್ ಇಮಿಡಿಯೇಟ್ ಮಾಡಿಕೊಡ್ತಾರ, ಒಂದು 2 ದಿವಸ ಗಾಡಿ ಅಲ್ಲೇ ಬಿಡಬೇಕು ಅಂತಾರ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ತಗೊಂಡೋಗಿ ಅಂತ ಹೇಳ್ತಾರ, ಏನು ಹೇಳ್ತಾರೆ ನೋಡೋಣ. ಶೋರೂಮ್ ಹತ್ರಕ್ಕೆ ಬಂದ್ವಿ. ಏನು ಮಾಡ್ತಾರೋ ಏನು ಹೇಳ್ತಾರೋ, ನನಗೊಂಚೂರು ಟೆನ್ಷನ್ ಆಗಿದೆ. ಅವರು ಏನು ಪ್ರಾಬ್ಲಮ್ ಇಲ್ಲ ತಗೊಂಡೋಗಿ ಅಂದ್ರೇ ಟೆನ್ಷನ್ನು. ಇಲ್ಲ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಒಂದು 4 ದಿವಸ ಇಲ್ಲ ಇಟ್ಬಿಟ್ಟು ಹೋಗಿ ಅಂದರೆ ಖುಷಿ, ನೋ ಪ್ರಾಬ್ಲಮ್. ಶೋರೂಮ್ ಸರ್ವಿಸ್ ಆದಮೇಲೆ ಬಂದೇ ಇಲ್ಲ. ಇಲ್ಲ ಬ್ಯಾಟ್ರಿ ಇದೆ, ಸರ್ವಿಸ್ ಸೆಂಟ್ರಲ್ಲಿ ಕೇಳಬೇಕು. A few moments later. ರೆಡಿ ಮಾಡಿದರೆ, ಹೊಸ ಬ್ಯಾಟ್ರಿ ಹಾಕಿದಾರಂತೆ. ದಟ್ ಈಸ್ ಕೂಲ್. ಈ ವೈರಿಂಗ್ ಎಲ್ಲ ನಾನೇ ಆ್ಯಕ್ಚುಲಿ ಕನೆಕ್ಷನ್ ತೆಗೆದುಬಿಟ್ಟಿದ್ದೆ ಸೈಡ್ಗೆ. ಏನು ಟಚ್ ಮಾಡಿಲ್ಲ ಅವರು. ಬರೀ ಬ್ಯಾಟ್ರಿ ಒಂದು ಚೇಂಜ್ ಮಾಡಿ ಇದನ್ನು ಮತ್ತೆ ಮನೆಗೆ ಹೋಗಿ ನಾನೇ ಕನೆಕ್ಷನ್ ಕೊಡ್ತೀನಿ. ಬ್ಯಾಟ್ರಿ ಅದೇ ಫಾಗ್ ಲ್ಯಾಂಪ್ಸ್ಗೆ ನೀಟಾಗಿ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನಾನು. ಕೆಲಸ ನೋಡ್ಬೋದು ನೀವು. ಹೊಸ ಬ್ಯಾಟ್ರಿ. ಥ್ಯಾಂಕ್ ಯು. ಇದು ಬಂದ್ಬಿಟ್ಟು ಸ್ಯಾರಿ ಗಾಡಿ ಇತ್ತಲ್ಲ, ತೆಗೆಸ್ಬಿಟ್ಟೆ. ಅದು ಕವರ್ ಒಂದು ಕೊಡಿ ಅಂದರೆ ಬ್ಯಾಗೆ ಹಾಕ್ಕೊಟ್ಟಿದ್ದಾರೆ. ಸ್ಯಾರಿ ಗಾರ್ಡು ಮುಂಚೆನೇ ಬಿಚ್ಚಿದೆ. ಬರೀ ಅಲ್ಲೊಂದು ಇದಿತ್ತು, ನಾನು ಫೋಟೋದಲ್ಲಿ ಹಾಕ್ತೀನಿ ಆ ಪೀಸು.
ಅದು ಮಾತ್ರ ಇತ್ತು. ಫೈನಲಿ ಹೊಸ ಬ್ಯಾಟ್ರಿ ನಮ್ಮ GSಗೆ. ಪರ್ಫೆಕ್ಟ್. ಪರ್ಫೆಕ್ಟ್, ಥ್ಯಾಂಕ್ ಯು. ಫೈನಲಿ ಹೊರಡೋಣ ಇಲ್ಲಿಂದ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀವಿ. ಬಿಲ್ ಏನು ಮಾಡಿಲ್ಲಪ್ಪ ಅವ್ರು, ಬಿಲ್ ಏನು ಕೊಟ್ಟೇ ಇಲ್ಲ, ಏನು ಕೊಡಲಿಲ್ಲ. ಆ ಸ್ಯಾರಿ ಗಾಡ್ದು ಬಿಚ್ಚಾಕಕ್ಕೆ ಏನು ತಗೊಂಡಿಲ್ಲ. ಜೈ ಶ್ರೀರಾಮ್. ರೆಡಿ ಆಯಿತು, ಟೆನ್ಷನ್ ಇಲ್ಲ ಇನ್ನು ರೈಡ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆ. 2000 years later. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಬ್ಯಾಟ್ರಿ ಇಶ್ಯೂ ಆದಮೇಲೆ ಅರೌಂಡು 15 to 20 ಡೇಸ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಬ್ಯಾಟ್ರಿ ನನಗೆ ಯಾಕೋ ಡೌಟ್ ಇತ್ತು. ಬ್ಯಾಟ್ರಿ ಬಂದ್ಬಿಟ್ಟು BMW ಅಂತ ಹೇಳಿದ್ದಾರೆ, ಬಟ್ ಅದು BMW ಬ್ಯಾಟ್ರಿ ಅಲ್ಲ, ಎಕ್ಸೈಡು ಬ್ಯಾಟ್ರಿ ಹಾಕಿದ್ದಾರೆ ನಮಗೆ. ಅವರು ಇನ್ನೊಂದು ಹೇಳಿದ್ದೇನಪ್ಪ ಅಂದರೆ ಬ್ಯಾಟ್ರಿ ಇವಾಗ ಮಾತ್ರ ಚೇಂಜ್ ಮಾಡಿದ್ದೀವಿ ಸರ್, ಇದು ಮತ್ತೆ ರಿಪೀಟ್ ಆಯಿತು ಅಂದರೆ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಪ್ಪ ಅಂದರೆ ನೀವು ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕ್ಸಿದ್ದೀರಲ್ಲ, ಆಟೋಮೆಟಿಕ್ಲಿ ಬ್ಯಾಟ್ರಿ ವೀಕ್ ಆಗೇ ಆಗುತ್ತೆ. ಈ ಸಲ ಮಾತ್ರ ನಾವು ಚೇಂಜ್ ಮಾಡಿಕೊಡ್ತೀವಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಮಾತ್ರ ಇದೇ ರಿಪೀಟ್ ಆದರೆ ಅಂತೂ ಇಮಿಡಿಯೇಟ್, ಅಂದರೆ ನೆಕ್ಸ್ಟ್ ಟೈಮ್ ಅಂದರೆ ಈ 2 ಇಯರ್ಸು ಇವು ಆಲ್ರೆಡಿ 1.5 year ಆಗಿದೆ. ಮತ್ತು ಇಮಿಡಿಯೇಟು ಏನಾದರೂ ಒಂದು 3-4 months ಒಳಗಡೆ ಮತ್ತೆ ಬ್ಯಾಟ್ರಿ ವೀಕ್ ಆಯಿತು ಅಂದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ, ಯಾಕಂದರೆ ನೀವು ಫಾಗ್ ಲ್ಯಾಂಪ್ಸ್ ಹಾಕಿದ್ದೀರಾ ಅಂತ ಹೇಳಿದ್ರು. ಸರಿ, ಓಕೆ, ನೋ ಪ್ರಾಬ್ಲಮ್. ನೀವು ಸದ್ಯಕ್ಕೆ ಇವಾಗ ಹಾಕಿ ಕೊಡಿ, ಮತ್ತೆ ನೋಡೋಣ, ಅದೇನು ಟೆನ್ಷನ್ ಇಲ್ಲ, ಮತ್ತೆ ಹೋದರೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಕೊಂಬಂದಿದ್ದೆ. 1 week ಫುಲ್ಲು ನಾನು ಗಾಡಿ ತೆಗೀಲಿಲ್ಲ, ಪಾರ್ಕಿಂಗಲ್ಲೇ ಹಂಗೆ ಬಿಟ್ಟಿದ್ದೆ. ನಾನು ಗಾಡಿ ಸ್ಟಾರ್ಟ್ ಮಾಡ್ದಿರ ಆಫ್ಟರ್ 1 week ನಾನು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಸ್ಟಾರ್ಟ್ ಆಯಿತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಆವಾಗ ಗೊತ್ತಾಯಿತು ನನಗೆ ಹಳೆ ಬ್ಯಾಟ್ರಿ ಹೋಗಿದೆ ಅಂತ. ಯಾಕಂದರೆ ಒಂದೇ ಸಲ ನನಗೆ ಆ್ಯಕ್ಚುಲಿ ಬ್ಯಾಟ್ರಿ ಪ್ರಾಬ್ಲಮ್ ಕೊಟ್ಟಿದ್ದು, ಬಟ್ ಬ್ಯಾಟ್ರಿ ಚೇಂಜ್ ಮಾಡಿ ಕೊಟ್ಟಿದ್ದಾರಲ್ಲ, ದಟ್ ಈಸ್ ಹ್ಯಾಪಿ. ನಾವು ಶೋರೂಮಲ್ಲಿ ಹಾಕ್ಸಿದ್ರು ಔಟ್ಸೈಡ್ ಹಾಕ್ಸಿದ್ರು ಒಂದೇ ಅಂದಮೇಲೆ ಔಟ್ಸೈಡು ನಮಗೆ ಇದೇ ಬ್ಯಾಟ್ರಿ ಅರೌಂಡ್ 2800 or 2900 ಒಳಗೆ ಬಿದ್ದುಬಿಡುತ್ತೆ. ನಾನು ಬ್ಯಾಟ್ರಿ ಮೊನ್ನೆ ಜಂಪ್ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳಿದ್ದು ಅರೌಂಡ್ 1800 or 2000 rupees ಆಗುತ್ತೆ ಸರ್ ಎಕ್ಸ್ಚೇಂಜು. ಈ ಬ್ಯಾಟ್ರಿ ತೊಗೊಂಡು ಹೊಸ ಬ್ಯಾಟ್ರಿ ಹಾಕ್ಕೊಡ್ತೀವಿ, 2000 rupees ಅಂತ ಹೇಳಿದ್ರು. ದಟ್ ಈಸ್ ಫೈನ್. ಆ್ಯಕ್ಚುಲಿ ಶೋರೂಮಲ್ಲಿ ಕೇಳಿದ್ರೆ 8000 ಚಿಲ್ಲರೆ ಅಂತ ಹೇಳಿದ್ರು. ಆರಾಮಾಗಿ ವರ್ಷಕ್ಕೊಂದು ಚೇಂಜ್ ಮಾಡಿದ್ರು ಏನು ಟೆನ್ಷನ್ ಇಲ್ಲ, ನಾನು ತಲೆ ಕೆಡಿಸ್ಕೊತೀರೋ ಮಾಡ್ಕೊತೀನಿ ಹೋದ್ರೂ ಕೂಡ. ಬಟ್ ನಮಗೆ ಫಾಗ್ ಲ್ಯಾಂಪ್ಸು ತುಂಬ ಇಂಪಾರ್ಟೆಂಟ್ ಅಲ್ವ, ಹಂಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ ಬ್ಯಾಟ್ರಿದು. ಬ್ಯಾಟ್ರಿ ಪ್ರಾಬ್ಲಮ್ ರಿಸಾಲ್ವ್ ಆಯಿತು ಅನಿಸುತ್ತೆ ಆರಾಮಾಗಿ. ಏನಪ್ಪ ಅಂದರೆ ದರಿದ್ರ ಆ ಟೈಮಿಂದ ಮತ್ತೆ ನಾನು ಎಲ್ಲಿ ರೈಡ್ ಮಾಡಲೇ ಇಲ್ಲ. ಆ್ಯಕ್ಚುಲಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಡು ಬಂದಿದ್ದೆ ಹೊರತು ನಾನು ಗಾಡಿ ಮನೆಯಲ್ಲ ನಿಲ್ಲಿಸ್ಬಿಟ್ಟು ಒಂಚೂರು ವರ್ಕ್ ಬ್ಯುಸಿ ಅಲ್ಲದೆ ಗಾಡಿ ಎಲ್ಲಿ ತೆಗಿಲೂ ಇಲ್ಲ. ಇವತ್ತು ಈಚೆ ತೆಗೆದೆ, ಅದಕ್ಕೆ ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿಬಿಡ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.